ದಯವಿಟ್ಟು ಕೈ ಮುಗಿದು ಅವ್ರು ಕರ್ಕೊಂಡ್ಬಂದು ಅವ್ರಿಗೆ ಮೊದಲನೇ ಪ್ರತಿ ಮಾಡಿಸಿ ದೇವರು ಇದಕ್ಕಿಂತ ಆದರ್ಶ ಮತ್ತು ಬೇರೆ ಈ ನಾಡಿನಲ್ಲಿ ಏನೂ ಇಲ್ಲ ಅಂತ ತಿಳ್ಕೊಂಡ್ರೆ. ಹೀಗಾಗಿ ಬಾಬಾ ಸಾಹೇಬರು ಈಗ ನಮ್ಮ ನಾಡಿನ ದೊಡ್ಡ ಆಸ್ತಿ. ಕೇವಲ ಅವರು ಒಂದು ಜನಾಂಗದ ಆಸ್ತಿ, ಒಂದು ಊರಿನ ಆಸ್ತಿ ಅಲ್ಲ, ಇಡೀ ಭಾರತ ಅಲ್ಲ. ಭಾರತ ಇವತ್ತು ಏನಾದರೂ ಪ್ರಪಂಚ ಪಟದಲ್ಲಿ ಬಹಳ ಎತ್ತರದಲ್ಲಿ ಕಾಣಿಸ್ಕೊಳ್ತೈತಿ ಅಂತಂದ್ರೆ ಇಲ್ಲಿನ ಸಂವಿಧಾನ, ಇಲ್ಲಿರುವಂತಹ ಸಂವಿಧಾನ ಇಡೀ ಪ್ರಪಂಚದ ಯಾವ ದೇಶದಲ್ಲೂ ಇಲ್ಲ. ಯಾವ ದೇಶದಲ್ಲೂ ಇಲ್ಲ. ರಕ್ತದಿಂದ ಶ್ರೀಮಂತರಾಗಬಹುದು, ಆದ್ರೆ ಸಂಸ್ಕೃತಿಯಲ್ಲಿ, ಸಭ್ಯತೆಯಲ್ಲಿ, ನಡವಳಿಕೆಯಲ್ಲಿ ಬಹಳ ಎತ್ತರದ ಸ್ಥಾನದಲ್ಲಿ ನಿಲ್ಲುವಂತಹ ಏಕೈಕ ದೇಶ ಭಾರತ. ಕಾರಣ ಅಂತಂದ್ರೆ ಬಾಬಾ ಸಾಹೇಬರು ಭವ್ಯ ಸಂವಿಧಾನ. ಆ ಸಂವಿಧಾನದ ಅಡಿಯಲ್ಲಿ ಇವತ್ತು ನಾವೆಲ್ಲ ಬದುಕುತ್ತೇವೆ. ನಮಗೆ ಪಾಠ ಹೇಳುವಂತಹ ಸಂವಿಧಾನ, ಆ ಸಂವಿಧಾನ ಮಹಾಮಹಿಮನನ್ನ ವರ್ಷವಿಡೀ ಸ್ಮರಣೆ ಮಾಡಿದ್ರು ಕೂಡ ಕಡಿಮೆನೆ, ದಿನವಿಡೀ ನಾವು ಸ್ಮರಣೆ ಮಾಡೋದ್ರೂ ಕೂಡ ಕಡಿಮೆನೆ. ಆ ಒಂದು ಹಿನ್ನೆಲೆಯಲ್ಲಿ ಸ್ವಾಮೀಜಿಯವರು ಬಹಳ ಒಳ್ಳೆಯ ಆಲೋಚನೆಗಳನ್ನ, ಮಾತುಗಳನ್ನ ಹೇಳಿದ್ದಾರೆ. ಅವರು ಪೂಜ್ಯ ಬಾಬಾ ಸಾಹೇಬರ ಬಗ್ಗೆ ಬಹಳಷ್ಟು ಆಲೋಚನೆಗಳನ್ನ, ವಿಚಾರಗಳನ್ನ ಮಾತಾಡ್ತಾರೆ. ಯಾಕಂತಂದ್ರೆ ನಮ್ಮ ಚಂದ್ರಶೇಖರ್ ಹೇಳನ್ನಲ್ಲ, ಇದೊಂದು ಹೋರಾಟ. ಬಾಬಾ ಸಾಹೇಬರ ಪುಣ್ಯ ಸ್ಮರಣೆ ಮಾಡುವುದು, ಅಲ್ಲಿ ನಿಂತ್ಕೊಂಡು ಮಾತಾಡುವುದು ಅಂತ ಒಂದು ಹೋರಾಟ. ಈ ಹೋರಾಟದಲ್ಲಿ ಎದಿ ಬಾಳ ಗಟ್ಟಿದ್ದವನೇ ಬರ್ಬೇಕು. ಸುಮ್ಮನೆ ಯಾವರ ಬಂದು ಅಂತ ತಿಳ್ಕೊಂಡ್ರ ಅವ್ರಂದಂಗ ನಾವು, ಇವ್ರಂದಂಗ ನಾವು, ನೀವ್ ಅಂದಂಗ ನಾವು ಬರ್ತೀವಿ ನಮಸ್ಕಾರ ಅಂತ ತಿಳ್ಕೊಂಡು ಹೋಗೋರು ಬಹಳ ಮಂದಿ ಇದ್ದಾರೆ. ಆದ್ರೆ ಹಾಗಾಗುವುದಕ್ಕಿಂತ ನೊಂದಿರುವಂತಹ ಜನಗಳಿಗೆ ಆಸರೆಯಾಗುವಂತಹ ಮಾತುಗಳನ್ನ ನಾವೆಲ್ಲ ಆಡ್ಬೇಕು. ನೊಂದಿರುವಂತಹ ಜನಗಳಿಗೆ ಧ್ವನಿಯಾಗುವಂತಹ ಮಾತುಗಳನ್ನ ಮಾಡ್ಬೇಕು. ಆ ಒಂದು ಹಿನ್ನೆಲೆಯಲ್ಲಿ ಯುವಕರು ಎಲ್ಲರೂ ಸೇರ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡಿರುವಂತಹದ್ದು. ನಮ್ಮ ಯುವಕ ನಿನ್ನೆ ಫೋನ್ ಮಾಡ್ದ, ಮಿಲಿಂದ ಬಹುಶಃ ಕಾರ್ಯಕ್ರಮ ನಿನ್ನೆ ಫಿಕ್ಸ್ ಮಾಡಿದ್ ಕಾಣ್ತದೆ. ಯಾಕಂದ್ರೆ ಎಲ್ಲರಿಗೆ ನಿನ್ನೆ ಮಾತಾಡೋಣ, ಬಹಳ ಖುಷಿ ಆಯ್ತು. ಒಂದರಿಂದ ಕಾರ್ಯಕ್ರಮ ಮಾಡಿ ಎಷ್ಟು ಮಂದಿ ಕೂಡಿಸಿದ. ಈ ನಮ್ಮ ಪರಿಸ್ಥಿತಿ ಹೆಂಗಾಗ್ಯದಂದ್ರ, ಒಂದ್ ಶಾಲೆಗೆ ಒಬ್ಬ ಮೇಲಿನ ಅಧಿಕಾರಿಗಳು ಬಂದು ಹುಡುಗರಿಗೆ ಕೇಳೋದು, 2 ಹತ್ರ ಎಷ್ಟು ಹೋಗ ಮಾತು ಕೇಳೋದು. ಆ ಹುಡುಗ ಎತ್ತಿತ್ತು 2 ಹತ್ರ 2,000 ಅಂತ, 2 ಹತ್ರ 2,000. ಅವನಿಗೆ ಬಿಟ್ರು ಮಗಳು ಬಂದು ಕೇಳೋದು, 2 ಹತ್ರ ಎಷ್ಟು ಸರ್? ನಾವು ಹೇಳಿದ್ರೆ ಕರೆಕ್ಟ್ 2,000 ಅಂತ. ಇಡೀ ಶಾಲೆ ಹುಡುಗರೆಲ್ಲ 2,000 ಬಂತು. ಇಲ್ಲಿ ಸಾಹೇಬ್ ಬಹಳ ಸಿಟ್ಟು ಬಂತು, ಮಸ್ತಾಗ್ತಾನೆ. ಏಯ್ ಪರವಾಗಿಲ್ಲ, ಯಾರು ಹೆಡ್ ಮಾಸ್ಟರ್? ಸರ್ ನಾನೇ. ಅಲ್ಲೋ ಶಾಲೆ ಮಕ್ಕಳಿಗೆ ಏನ್ ಕಲ್ಸಿದ್ ನೀನು? ನೋಡಿ 2 ಹತ್ರ ಎಷ್ಟು ಅಂತ ಕೇಳಿದ್ರ 2,000 ಅಂತ ನೀನ್ ತಿಳಿದಿಲ್ಲ? ಹೆಡ್ ಮಾಸ್ಟರ್ ಹೇಳಲ್ಲ, ಸರ್ 2 ಲಕ್ಷ ಅಂತಿದ್ರು. 2 ಹತ್ರ ಎಷ್ಟು ಅಂತ ಕೇಳಿದ್ರೆ 2 ಲಕ್ಷ ಅಂತಿದ್ರು. ನಾವು ಈಗ ಹಂಗಾಗಿ ಈಗ ಬಾಬಾ ಸಾಹೇಬ್ ಧ್ವಜ ಒಂದು ಕಡೆ ಕೂಡ್ಬೇಕನ್ಸಕತ್ತದ, ಮತ್ತೆ ಇದಕ್ಕಿಂತ ಬಾಗಿ ಇನ್ನೊಂದು ಏನ್ ಇನ್ನೊಮ್ಮೆ ಈ ತರದ ಏನ್ ಕಾರ್ಯಕ್ರಮ ಕಂಡುಕೊಂಡ್ರ ಇಡೀ ಜೇವರಿ ಮಹಾನಗರನೇ ಓಡ್ ಬರ್ಬೋದು. ಅವಾಗ ನಾವು 2 ಹತ್ರ 20ಕ್ಕೆ ಬಂದ್ವಿ ಅಂತ. ಆ ಒಂದು ಕಾಲ ಬಹಳ ದೂರ ಇಲ್ಲ, ಅತ್ಯಂತ ಸಮೀಪದ. ಯಾರು ಏನೇ ಹೇಳಿ ಇವತ್ತು ಈ ನಾಡಿನಲ್ಲಿ ಬಹಳ ದೊಡ್ಡ ಮೋಸ ನಡೆದಿದೆ. ನಿಮ್ಮನ್ನ ವಂಚಿಸ್ಬೇಕನ್ನುವಂತ ಜನಗಳು ಬಹಳ ಇದ್ದಾರೆ. ಊರಾಗ ಅಡ್ಡಾಡಿ ಕಾಲ್ ತೊಳ್ಕೊಂಡು ನೀರ್ ಕುಡಿಸಿ ನಮ್ಮ ಮನ್ಯಾಗ ಭಿನ್ನ ತಿಂದು ಹೋಳಿಗೆ ತಿಂದು ದಕ್ಷಿಣ ಇಸ್ಕೊಂಡು ಹೋಗುವಂತ ಐಗೋಳು ನಮಗೆ ಎಸ್ ಸರ್ಟಿಫಿಕೇಟ್. ಇದಕ್ಕಿಂತ ದೊಡ್ಡ ವಿನ್ಯಾಸದವ್ರು ಜಾಗ್ರ ಆಗರೇನ್ರಿ? ಜಾಗ್ರ ಅವ್ರ ಹಂಗೇನ ತಗೊಂಡ್ರು ಅಂತಂದ್ರ ಒಯ್ದು ಅವ್ರ ಮಠದ ಮುಂದೆ ಅವ್ರ ಮುಂದೆ ನಿಮ್ ಹಳೆ ಮೆಟ್ಟ ಬಿಟ್ಟು ಏ ಹೊಲಿವಾ ಮಗನೆ ಅಂತ. ಇದಕ್ಕಿಂತ ದೊಡ್ಡ ಶಿಕ್ಷೆ ಮತ್ತೊಂದು ಏನೂ ಇಲ್ಲ. ಇದನ್ನ ನಾನೇ ಹೇಳಕತ್ತೀನಿ. ಅಲ್ಲ ಊರಾಗ ಅಡ್ಡಾಡಿ ತಿನ್ನತ್ತಿತ್ತಾರ, ಅದು ಮೊದಲು ಬೇಕಲ್ಲ ನಮ್ಗೆ ಗೊತ್ತಾರ. ಬರೇ ತಿನ್ನೋದಲ್ಲ, ತಿಂದು ಮತ್ತ ಅವ್ರ ಮನೆಗೆ ತಗೊಂಡು ಹೋಗ್ತಾರ. ಕಾರಣ ತಿಂದು ಅವ್ರ ಮನೆಯವ್ರಿಗೆ ತಗೊಂಡ್ ಹೋಗ್ತಾರ. ಅಷ್ಟೇ ತಪ್ಪಿಸ್ಕೊತಾರ ಖರ್ಚಿ ಬಿಡಿ. ನಮ್ಮೂರಾಗ ಚಂದನ ಹಿಟ್ಟು ಮಾಡ್ತಾರ ಮಗ,
ಮಾಡಿ ಸರಿ ಹೇಳೋದು ಇಂಥವ್ರು ಅದರ ಅವರು ಈಗ ಈ ಗಣತಿಯೊಳಗ ಅವ್ರೆಲ್ಲ ಜಾತಿ ಗಣತಿಯೊಳಗ ನಾವು ಪರಿಶಿಷ್ಟ ಜಾತಿಗೆ ಸೇರಿದವರು. ಈ ಕಡೆ ಸ್ವತಂತ್ರ ಲಿಂಗಾಯತ ಧರ್ಮ ನಡೆದಾಗ ನಾವು ಮುಂದಿ ಬ್ರಾಹ್ಮಣರು ಈ ಕೆಲಸ ಮಾಡಕ್ಕೆ ಇಬ್ಬಿ ಬ್ರಾಹ್ಮಣರು ಇದು ಮಾಡ್ತಾರೆ. ಪಪ್ಪ ನೀನೇ ಈ ಕಡೆ ಬಂದು ಪಪ್ಪ ನೀನೇ ದಯವಿಟ್ಟು ಅಂತವನ್ನ ನಾವು ವಿರೋಧಿಸಬೇಕಾಗಿದೆ. ಯಾಕಂತ ಕೇಳಿದ್ರೆ ನಾನು ಕೇಳ್ತೀನಿ ಒಂದು ಪ್ರಶ್ನೆ ಅವರಿಗೆಲ್ಲ. ಒಬ್ಬ ಶ್ರೀಮಂತರ ಮನೆಯೊಳಗ 80 ವರ್ಷದ ದುರ್ಗಪ್ಪ ದುಡಿಲಕ್ಕದಾನ. 80 ವರ್ಷದ ದುರ್ಗಪ್ಪ ಮನೆಯಾಗ ದುಡಿಲಕ್ಕದಾನ. ಆ ಮನೆಯಾಗ 10 ವರ್ಷದ ಪಾರ ದುರ್ಗಪ್ಪ ಮುಂಚೆ ಅಂತ ಕರೀತಾನ, ದುರ್ಗೆ ಅಂತ ಕರೀತಾನ. ಯಾಕಪ್ಪ ಎಷ್ಟು 80 ವಯಸ್ಸಾಗ್ಯಾವ, ಅವನಿಗೆ ದುರ್ಗಪ್ಪ ಮುಂಚೆ ಅಂತ ಯಾಕೆ ಕರಿಬಾರ್ದು? ನಿನ್ನ ಮನಿ ಸ್ವಚ್ಛ ಮಾಡ್ಯಾನ, ನಿನಗೆ ಹೆಗಲ ಮೇಲೆ ಹತ್ಕೊಂಡು ಅಡ್ಡಾಡ್ಯಾನ, ಮನಿ ಎಲ್ಲರೂ ಬಿಟ್ಟು ಹೋದ್ರ ವಿಶ್ವಾಸ ಮನಿ ಕಾಯ್ತಾನ. ಅವನಿಗೆ ನಿನ್ನ ಮಗನ ಕಡೆಯಿಂದ ದುರ್ಗೆ ಅಂತ ಬಯಸ್ತೀವಿ. ಈ ಪ್ರಶ್ನೆ ಕೇಳುವಂತಹ ಜನಗಳು ನಾವು ಆಗಲಿಲ್ಲ ಅಂತ ತಿಳ್ಕೊಂಡ್ರ ದಬ್ಬಾಳಿಕೆಗಳು ಬಹಳಷ್ಟು. ಅದಕ್ಕಾಗಿ ಅಶಕ್ತರಿಗೆ ಮಾತ್ರ ಠಾಣೆ ಕೊಡ್ಬೇಕು. ಇಲ್ಲದ ನಮ್ಮ ಸ್ಪೋರ್ಟ್ಸ್ ಇವ ಡಾಕ್ಟರ್ ನಾವು ಸ್ವಲ್ಪ ಠಾಣೆ ಕೊಡೋದು ಏನ್ ಕೊಡುತ್ತಪ್ಪ. ಇನ್ನು ಯಾರು ಗೊತ್ತಲ್ಲ ನಮ್ಮ ಭೀಮರಾವ್ ಬರೋದು ಠಾಣೆ ಕೊಡ್ಬೇಕು. ಅಶಕ್ತರಿಗೆ ಠಾಣೆ ಕೊಡುದು, ಶಕ್ತಿವಂತರಿಗೆ ಠಾಣೆ ಕೊಡೋದು ವೇಸ್ಟ್ ಆಗುತ್ತೆ. ಅದಕ್ಕಾಗಿ ಮೊನ್ನೆ ಹೊಸಪೇಟೆಯಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಡಿರುವಂತಹ ಮಾತುಗಳಿಗೆ ನನ್ನದು 100% ಬೆಂಬಲ ಇದೆ. 100% ಬೆಂಬಲ ಇದೆ. ಯಾರು ಪರಿಶಿಷ್ಟ ಜಾತಿಗಳ ಬಗ್ಗೆ ಗಣತಿ ಬಂದದ ಅವ ಯಾವ ಗಣತಿ ಮಾಡೋ ನಿಮ್ ಮುನ್ಯಾಗ ಒಂದು ಬರ್ಕೊಂಡು ಹೋದ್ರೆ ನಿಮ್ಮ ಲಂಚ ಹಿಡ್ಕೊಂಡು ಬರ್ತಾರೆ. ಸ್ಪಷ್ಟವಾಗಿ ಬರ್ತಾರೆ. ಅಕಸ್ಮಾತ್ ಯಾರಾಗ ಅದ್ರೊಳಗೆ 7 ಜನ ಮಾಡಿ ಸೇರಿಸಿದ್ರೆ ನೀವು ಮನೆಯೊಳಗೆ ಕುಂದ್ರಿಸಿ ಯಾವತ್ತು ರೋಲ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಆಯ್ತಾ? ಯಾವ ಬರಲ್ಲ ಮೊದಲು ಇಡೀ ಗಣತಿ ತಕ್ಷಣ ನೋಡಿ ಯಾರ್ಯಾರು ಬರ್ತಿರ್ತ ಹೌದಾ ಬಾ ಚಪ್ಪಲ್ ಅಂಗಡಿ ನಮ್ದು ಚಪ್ಪಲ್ ಅಂಗಡಿ ನಮ್ಮ ಕಾರಣ ಹರಿದಾವ ಕೂಡ್ತವ ಅವಾಗ ನಿಮಗೆ ಸರ್ಟಿಫಿಕೇಟ್ ಕೂಡ ನಾವು ಬೆಂಬಲಿಸ್ತೀವಿ. ಒಂದು ಸಾಮಾಜಿಕ ನ್ಯಾಯ ಅದು ಬಿಟ್ಟು ಮಾತ್ರ ನಮ್ಮಲ್ಲಿ ಒಂದು ಇದರ ಸರ್ಟಿಫಿಕೇಟ್ ಇರ್ತೀವಿ. ಏನ್ ಹೇಳ್ಬೇಕು ನಾವು? ಈ ಮಾತು ನಾನು ಕೇವಲ ನಾಳೆಯಿಂದ ನನ್ನ ಬಡವಾಗಲೇ ಬಂದಿರುವಂತಹ ಪರವಾಗಿರುವಂತಹ ಮನುಷ್ಯನ ಹಾಗೆ ಪೂಜ್ಯರ ಸ್ಮರಣೆಯಲ್ಲಿ ನಾವು ಜೀವನದ ಆದರ್ಶಗಳನ್ನ ಚೆನ್ನಾಗಿ ಮಾಡೋಣ. ಅವರೆಲ್ಲ ಏನು ನಿಮಗೆ ನಾನು ತುಂಬ ಧನ್ಯವಾದಗಳು. ಯಾಕಂದ್ರೆ ನಮ್ಮ ಯುವಕರು ಏನ್ ಮಾಡ್ತಾರೆ ಅಂತ ಅಂದ್ರೆ ಹಚ್ಚಿ ಡ್ಯಾನ್ಸ್ ಮಾಡ್ಬಿಡ್ತಾರೆ. ಮಾಡಿಲ್ಲ ಕರೆಸಿ ಮಾಡಿಸ್ಬೋದು. ಜನ ಮಾಡಬೇಕು ಅಂತ ಜಗತ್ತಿಗೆ ಯಾರಿಗೆ ಇಲ್ಲೇನ್ ಗೊತ್ತವಲ್ಲ, ಇವೆಲ್ಲ ಬಂಗಾರ ವ್ಯಾಪಾರಿಗಳು ತಿಳ್ಕೊಂಡಿಲ್ಲ. ಜನ ಅವರ ಅಂತಕೊಂಡು ಎಲ್ಲರಿಗೂ ಕಾರ್ಯಕ್ರಮ ಮಾಡಿದವರಿಗೂ ನನ್ನ ಅಭಿಮಾನದ ವಂದನೆಗಳನ್ನು ಸಲ್ಲಿಸಿ ನನ್ನ ಎಲ್ಲ ಮಾಡ್ತೀನಿ.